ಎಚ್.ಡಿ. ಕುಮಾರಸ್ವಾಮಿ ಅವರ ಅಣ್ಣನ ಮಗ ದಾರಿ ತಪ್ಪಿದ್ದಾನೆ ಅಂಥೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ನಾಯಕರು. ನೋಡಿ, ಕುಮಾರಸ್ವಾಮಿ ಅಣ್ಣನ ಮಗ ದಾರಿ ತಪ್ಪಿದ್ದಾನೆ, ಮತ್ತೊಬ್ಬರಿಗೆ ದಾರಿ ತಪ್ಪಿದ್ದಾರೆ ಅನ್ನೋದನ್ನ ಎಚ್.ಡಿ.ಕೆ ಹೇಳುವುದನ್ನು ಬಿಡಬೇಕು ಅಂತ ಕೊಪ್ಪಳದಲ್ಲಿ ಎಚ್.ಡಿ.ಕೆ ವಿರುದ್ಧ ಶಿವರಾಜ ತಂಗಡಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೊದಲು ತಮ್ಮ ಮನೆಯವರು ದಾರಿ ತಪ್ಪಿದನ್ನ ನೋಡ್ಕೊಳ್ಳಿ ಅಂಥೇಳಿ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಕುಮಾರಸ್ವಾಮಿ ಅವರು. ಗ್ಯಾರಂಟಿಯಿಂದಾಗಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತೇಳಿ ಆ ವಿಚಾರವಾಗಿ ಮಾತನಾಡಿದ್ದು ಇವತ್ತು. ಸೊ ಕುಮಾರಸ್ವಾಮಿ ಅಣ್ಣನ ಮಗ ಈಗ ದಾರಿ ತಪ್ಪಿದ್ದಾನೆ, ಮತ್ತೊಬ್ಬರಿಗೆ ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರಲ್ಲ, ಅದನ್ನು ಹೇಳೋದನ್ನು ಬಿಡಬೇಕು ಅಂತೇಳಿ ಇವತ್ತು ಕೊಪ್ಪಳದಲ್ಲಿ ಕುಮಾರಸ್ವಾಮಿ ವಿರುದ್ಧ ಶಿವರಾಜ ತಂಗಡಗಿ ವಾಗ್ದಾಳಿಯನ್ನು ನಡೆಸಿದರು. ಮೊದಲು ತಮ್ಮ ಮನೆಯವರು ದಾರಿ ತಪ್ಪಿದ್ದನ್ನು ನೋಡ್ಕೊಳ್ಬೇಕು, ಅವರನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು, ಅವರು ಏನು ಮಾಡ್ತಿದ್ದಾರೆ ಏನು ಎತ್ತ ಅದರ ಕಡೆ ಗಮನ ಕೊಡಬೇಕು, ಅದಾದ ನಂತರ ಬೇರೆಯವರ ಬಗ್ಗೆ ಮಾತನಾಡಬೇಕು ಅಂತೇಳಿ ಇವತ್ತು ಕೊಪ್ಪಳದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಪ್ರಜ್ವಲ್ ರೇವಣ್ಣದ್ದು ಬೇರೆ ಪಾರ್ಟಿ ಅಂತ ಬಿಜೆಪಿ ಹೇಳ್ತಾ ಇದೆ. ಸೊ ನೇಹಾ ಕೊಲೆ ಪ್ರಕರಣವನ್ನು ಇವರೇ ವಿವಾದವನ್ನು ಮಾಡಿದ್ದು, ಅದಕ್ಕೆ ಬಿಜೆಪಿ ಕಾಂಟ್ರವರ್ಸಿ ಪಾರ್ಟಿ ಅಂತ ಈಗ ತಂಗಡಗಿ ಹೇಳ್ತಾ ಇರುವಂಥದ್ದು. ಪುಲ್ವಾಮಾ ದಾಳಿ ಬಗ್ಗೆ ಯಾಕೆ ಕೇಂದ್ರ ಮಾತಾಡ್ತಾ ಇಲ್ಲ? ಸೊ ಕೊಪ್ಪಳದಲ್ಲಿ ಕೇಂದ್ರದ ವಿರುದ್ಧ ಶಿವರಾಜ ತಂಗಡಗಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಇಲ್ಲಿ ಪ್ರಜ್ವಲ್ ರೇವಣ್ಣದು ಬೇರೆ ಪಾರ್ಟಿ ಅಂತ ಬಿಜೆಪಿ ಹೇಳ್ತಿದೆ, ನೇಹಾ ಕೊಲೆ ಪ್ರಕರಣವನ್ನು ಇವರೇ ವಿವಾದ ಮಾಡಿದ್ದು ಅಂತ ಹೇಳಿದ್ದಾರೆ, ಅದಕ್ಕೆ ಬಿಜೆಪಿ ಕಾಂಟ್ರವರ್ಸಿ ಪಾರ್ಟಿ ಅಂಥೇಳಿ ತಂಗಡಗಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಇಲ್ಲಿ ಕೊಪ್ಪಳದಲ್ಲಿ ಕೇಂದ್ರದ ವಿರುದ್ಧ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೇಹಾ ಕೊಲೆ ಪ್ರಕರಣವನ್ನೇ ಕಾಂಟ್ರವರ್ಸಿ ಬಿಜೆಪಿ ಮಾಡ್ತಾ ಇದೆ, ಬರೀ ಬಿಜೆಪಿ ಕಾಂಟ್ರವರ್ಸಿ ಇದ್ದದ್ದನ್ನು ಮಾತನಾಡುತ್ತೆ. ಸೊ ಅದಕ್ಕೆ ಬಿಜೆಪಿ ಕಾಂಟ್ರವರ್ಸಿ ಪಾರ್ಟಿ ಆಗಿದೆ ಅಂತ ಇವತ್ತು ಕೊಪ್ಪಳದಲ್ಲಿ ಶಿವರಾಜ ತಂಗಡಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಪುಲ್ವಾಮಾ ದಾಳಿ ವಿಚಾರವಾಗಿ ಕೂಡ ಮಾತನಾಡಿದರು. ಬಹಳ ಕೆಟ್ಟ ಸಂಸ್ಕೃತಿ, ಅದನ್ನು ನಾವು ಒಪ್ಪೋಣ. ಯಾರು ತಪ್ಪು ಮಾಡಿರ್ತೀರೋ ಅವ್ರನ್ನೇ ಶಿಕ್ಷೆ ಆಗ್ಲಂತ ಈಗಾಗಲೇ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಮತ್ತು ನಮ್ಮ ಪಕ್ಷದ ಮುಖಂಡ ಈಗಾಗಲೇ ಅದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ಬಿ ಜೆ ಪಿಯವರಿಗೆ ಏನಾಗಿದೆ ಅಂದರೆ, ಹೆಣದ ಮೇಲೆ ರಾಜಕಾರಣ ಮಾಡೋದ್ರಾಗೇ ಅವರ ಇಡೀ ಜೀವನ ಪೂರ್ತಿ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಮಾತಾಡಂಗಲ್ಲ. ಅವರು ನಾನು ಅವ್ರ ಪ್ರತಿಯೊಬ್ಬರಿಗೂ ಕ್ವಶನ್ ಕೇಳ್ತಾ ಇದ್ದೀನಿ, ಬಿ ಜೆ ಪಿ ಮಿತ್ರರಿಗೆ 5 ಕ್ವಶನಿಗೆ ನೀವು ಉತ್ತರ ಕೊಡ್ರಿ ಅಂತ. ನ್ಯಾಯ ಮಟ್ಟದ್ದು ಪಾಪ ಅದು ದುರದೃಷ್ಟಕರ, ಇನ್ನೂ ಬದುಕಿ ಬಾಳುವಂಥ ಜೀವ ಅದು. ಆ ಘಟನೆ ನಡೆದಿದ್ದಕ್ಕೆ ಈಗ ಅರೆಸ್ಟ್ ಮಾಡ್ಕೊಳತ್ತಂದ್ರೆ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಅದ್ರಾಗೇನು ಎರಡು ಮಾತಾಡ್ತಾರೆ. ಪ್ರಜ್ವಲ್ ರೇವಣ್ಣನ ಬಗ್ಗೆ ಹೇಳಿಕೆ ಕೊಡ್ಬೇಕಾಗಿತ್ತು, ಆಗಲೇ ಪಾರ್ಟಿ ಬೇರೆ ಅನ್ನಕತ್ತಾರ. ಇವ್ರಿಗೆ ಹೆಂಗಂದ್ರೆ ಬಿ ಜೆ ಪಿಯವ್ರಿಗೆ ಕಾಂಟ್ರವರ್ಸಿ ಇದ್ದಿದ್ದನ್ನು ಮಾತ್ರ ಮಾತಾಡೋದು. ಕಾಂಟ್ರವರ್ಸಿ ಪಾರ್ಟಿ ಅದು ಬಿ ಜೆ ಪಿ. ಹೇಗೆ ನನಗೆ ಇಲ್ಲಿವರೆಗೆ 10 ವರ್ಷದೊಳಗೆ ಇಂಥ ಕೆಲಸ ಮಾಡಿ ಒಂದು ಓಟ್ ಕೇಳಿದ್ರು. ಮೋದಿಯವ್ರ ಭಾಷಣದಾಗ ಏನಿದಾವು, ನಾನು 10 ವರ್ಷ ನಿಮ್ಮನ್ನು ಬಡವರಿಗೆ ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಯೋಜನೆ ಕೊಟ್ಟಿದ್ದೀನಿ ಅಂತ ಹೇಳಿ ಭಾಷಣಗಳು ಹೇಳಕ್ಕೆ ಅವ್ರಿಗೆ ಮಾಡಿದ್ರೆ ಹೇಳ್ತಾರೆ. ಅದನ್ನು ಮಾಡೇ ಇಲ್ಲ ಅವರು. ಇದು ಮಾಡಲಾರ್ದೆ ನಾನು ಅದಕ್ಕೆ ಹೇಳಿದೆ, 5 ಕ್ವಶನ್ ಬಿ ಜೆ ಪಿಯವರಿಗೆ. ಮೊದಲನೇದ್ದು 15 ಲಕ್ಷ ಎಲ್ಲಿತ್ತು, ಎರಡನೇದ್ದು 2 ಕೋಟಿ ಎಲ್ಲಿ ಹೋಯ್ತು, 2 ಕೋಟಿ ಉದ್ಯೋಗ ಮಕ್ಕಳಿಗೆ ಯುವಕರಿಗೆ. ಮೂರನೇದ್ದು ರೈತರ ಆದಾಯ ದ್ವಿಗುಣ. ಏನಾಯ್ತು, ರೈತರಿಗೆ ಎಷ್ಟು ಆದಾಯ ದ್ವಿಗುಣ ಮಾಡಿದ್ದೀರಿ. 4ನೇದ್ದು 100 ಸ್ಮಾರ್ಟ್ ಸಿಟಿಗಳು, 5 ಸ್ಮಾರ್ಟ್ ಸಿಟಿ ಹೆಸರು ಹೇಳ್ರಿ ಬಿ ಜೆ ಪಿಯವರು. 5ನೇದ್ದು ಪುಲ್ವಾಮಾ ದಾಳಿ ಆಯಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.